ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಪದರ್ ಚಪಾತಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ತಿಳುವಾಗಿ ಚಪಾತಿ ಮಾಡೋದ್ರಿ ಇದು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಈ ರೀತಿ ಎರಡು ಸಣ್ಣ ಸಣ್ಣ ಉಳ್ಳಿ ತೊಗೋಬೇಕ್ರಿ. ಎರಡು ಸೇರಿರೋ ಒಂದು ಚಪಾತಿ ಅಟ್ಟಕೈತಲ್ರಿ, ಅದರಾಗ ಎರಡು ಉಳ್ಳಿ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಮಾಡ್ಕೊಂಡು ಇವಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ. ಈ ಚಪಾತಿ ಒಳಗೆ ಮುಖ ಕಾಣ್ತೈತಿ ನೋಡ್ರಿ, ಅಟ್ಟು ತಿಳು ಹಾಕವ್ರಿ ಇವು. ಒಂದು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಹಿಂಗೆ ಲಟ್ಟಿಸ್ಕೋಬೇಕ್ರಿ. ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ನೋಡ್ರಿ ಎರಡು ಕಡೆ. ಎಣ್ಣೆ ಹಚ್ಚಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ. ಇದು ಒಂದು ಉಳ್ಳಿ, ಇದನ್ನು ಒಂದು ಉಳ್ಳಿನ ಮತ್ತೊಂದು ಉಳ್ಳಿ ಮೇಲೆ ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಹಿಟ್ಟು ಹಚ್ಕೋಬೇಕ್ರಿ ಎರಡು ಸೈಡ. ಹಚ್ಚಿ ಹಿಂಗೆ ಲಟ್ಟಿಸ್ಕೋಬೇಕ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಈ ಪದರ್ ಚಪಾತಿ ಫೇಮಸ್ ನೋಡ್ರಿ. ಭಾಳ ಮಂದಿ ಮನ್ಯಾಗ ಈ ರೀತಿ ಪದರ್ ಚಪಾತಿ ಮಾಡ್ತಾರ್ರಿ. ಭಾಳ ಚಲೋ ಹತ್ತವ್ರಿ. ಇವೇನು ಒಂದು ಎರಡು ಚಪಾತಿ ತಿನ್ನೋರು ಇವನ್ನ 5-6 ಚಪಾತಿ ತಿನ್ಬೋದು ರೀ, ಅಟ್ಟು ತಿಳು ಆಗ್ತಾವು. ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮತ್ತು ಹಿಂಗೆ ಹೊಳ್ಳಿಸಿ ಹಾಕಿ ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ಇದು ನಮ್ಮ ಕಡೆ ಹೋಳ್ಗೆ ತಗಡ್ರಿ, ನಾವು ಚಪಾತಿನೂ ಇದ್ರ ಮ್ಯಾಗ ಮಾಡ್ತೀವಿ. ನಿಮ್ಮ ಕಡೆ ಇಂಥ ತಗಡಿಲ್ಲ ಅಂದ್ರೆ ಹೋಳ್ಗೆ ಸೀಟ್ ಬರ್ತಾವಲ್ರಿ, ಆನ್ಲೈನ್ದಾಗ ಸಿಗ್ತಾವೆ ನೋಡ್ರಿ, ಅಂಥ ಸೀಟ್ ಮ್ಯಾಗೂ ಇದು ನೀವು ಮಾಡ್ಕೋಬೋದು ರೀ. ನೋಡ್ರಿ ಎಷ್ಟು ರೌಂಡ್ ಆಗಕತ್ತೈತಲ್ರಿ ನಮ್ಮ ಚಪಾತಿ. ಹಿಂಗೆ ರೌಂಡಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಚಪಾತಿ ಪರಾಟ ರೆಸಿಪಿಗಳದಾವ್ರಿ. ಒಂದ್ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ಎಷ್ಟು ಚಂದ ರೌಂಡ್ ಹಿಂಗೆ ಲಟ್ಟಿಸ್ಕೊಂಡಿಲ್ಲರಿ. ಇನ್ನು ತೆವಿ ಮ್ಯಾಗ ಹಾಕ್ಕೊಂಡು ಬರ್ರಿ. ನಾವು ಈ ರೀತಿ ಕೆಬ್ಬನ ತೆವಿನ ಚಪಾತಿಗೆ ಯೂಸ್ ಮಾಡ್ತೀವಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಲಟ್ಟಿಸ್ಕೊಂಡಿರೋ ಚಪಾತಿನ ಹಿಂಗೆ ಹಾಕ್ಕೋಬೇಕು ನೋಡ್ರಿ. ಈ ರೀತಿ ಮೇಲ್ಗಡೆಯಿಂದ ತಗಡು ಎತ್ತಿದ್ರೆ ಚಪಾತಿ ತವೆ ಮ್ಯಾಗ ಬೀಳ್ತೈತೆ ರೀ. ಎಷ್ಟು ಚಂದ ಉಬ್ತೈತೆ ನೋಡುವಂತ್ರಿ. ತಡ್ರಿ ಈಗ ನೋಡ್ರಿ, ಸಣ್ಣ ಗುಳಿ ಬರಕತ್ತವಿಲ್ರಿ. ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಇದೇನು ಹಿಂಗೆ ಉಬ್ಬಿರ್ತೈತಲ್ರಿ, ಅದೆಲ್ಲ ಒಳಗೆ ಪಳ್ಳ ಆಗಿರ್ತೈತ್ರಿ ಚಪಾತಿ. ನೋಡ್ರಿ ಎಷ್ಟು ಚಂದ ಉಬ್ಬಾಕೈತಲ್ರಿ. ಈ ರೀತಿ ಪೂರ್ಣ ಉಬ್ಬಿದ ಕೂಡಲೇ ಹಿಂಗೆ ಹೊಳೆಸಿ ಹಾಕ್ಕೋಬೇಕ್ರಿ ಫ್ರೆಂಡ್ಸ್. ಎರಡು ಬದಿಯಲ್ಲೂ ಚಲೋ ಹೊತ್ತಂಗೆ ಬೇಯಿಸ್ಕೊಡ್ರಿ. ನೋಡ್ರಿ ಇನ್ನೇನು ನಮ್ಮ ಪದರ್ ಚಪಾತಿ ರೆಡಿ ಆಗ್ತಾ ಬಂತ್ರಿ. ನಮ್ಮ ಉತ್ತರ ಕರ್ನಾಟಕದ್ದು ಇನ್ನೂ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ನಿಮಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಸ್ವಲ್ಪ ಸಾಮಾನ್ದಾಗ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನೋಡಿರಿ ಚಪಾತಿ ರೆಡಿ ಆಯ್ತು ರೀ. ಇದನ್ನು ಬುಟ್ಟ್ಯಾಗ ಹಾಕ್ಕೊಂಡು ಬರ್ರಿ. ನೋಡಿರಿ ಬಾಯಾಗಿಟ್ಟ ಕರಗಬೇಕ್ರಿ. ಅಷ್ಟು ಮೆತ್ತಗಾಗಿತ್ತು ನೋಡ್ರಿ ಚಪಾತಿ. ಇದಕ್ಕೆ ಪದರ್ ಚಪಾತಿ ಯಾಕೆ ಅಂತೀವಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಹಿಂಗೆ ತೆಗೆದ್ರೆ ಇದು ಚಪಾತಿ ಹೊರಗೆ ಬರ್ತೈತ್ರಿ. ಒಂದೇ ಚಪಾತಿ ಒಳಗೆ 2 ಚಪಾತಿ ಮಾಡ್ಕೋಬೋದ್ರಿ ನಾವು. ಇಂಥವು 4-5 ತಿಂದ್ರೂ ಹೊಟ್ಟೆ ತುಂಬಂಗಿಲ್ಲ ನೋಡ್ರಿ. ಅಷ್ಟು ತೆಳ್ಳಗಾಗಿರ್ತಾವ್ರಿ. ಹಿಂಗೆ ನೋಡಿರೋ ಮುಖ ಸಕ್ರೆ ಕಾಣ್ತೈತೆ ನೋಡ್ರಿ.
ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.